ಬಾರೋ ಬಾರೋ ಮಳೆರಾಯ. ಖಟಕ ಚಿಂಚೋಳಿ ಗ್ರಾಮದಲ್ಲಿ ರೈತರು ಮೇಘರಾಜನನ್ನು ಧರೆಗೆ ಬರುವಂತೆ ಪ್ರಾರ್ಥಿಸಿದರು. ಭಾಲ್ಕಿ ತಾಲೂಕಿನ ಖಟಕ ಚಿಂಚೋಳಿ ಗ್ರಾಮದಲ್ಲಿ ರೈತರು ಗೊಂಬೆಗಳ ಮದುವೆ ಮಾಡಿಸಿ ಮಳೆಗಾಗಿ ಪ್ರಾರ್ಥಿಸಿದರು. ಗ್ರಾಮೀಣ ಭಾಗದಲ್ಲಿ ಇಂತಹ ಸಂಪ್ರದಾಯಗಳು ಬಹಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿವೆ. ಗೊಂಬೆಗಳಿಗೆ ಮದುವೆ ಮಾಡುವುದರಿಂದ ಮಳೆ ಬರುವುದೆಂಬ ನಂಬಿಕೆ ಜನರಲ್ಲಿದೆ. ಈ ಬಾರಿಯ ಮುಂಗಾರಿನಲ್ಲಿ ಉತ್ತಮ ಬೆಳೆ ಬೆಳೆಯುವ ನಿರೀಕ್ಷೆಯಲ್ಲಿದ್ದರು. ಆದರೆ ಕಳೆದೆರಡು ವಾರಗಳಿಂದ ಮಳೆ ಕೈಕೊಟ್ಟಿದ್ದರಿಂದ ಜನರು ಆತಂಕದಲ್ಲಿದ್ದಾರೆ. ಇನ್ನೂ ಬಿತ್ತನೆ ಕಾರ್ಯ ಪ್ರಾರಂಭವಾಗಿಲ್ಲ. ಹಾಗಾಗಿ ಮಳೆಗಾಗಿ ಪ್ರಾರ್ಥಿಸಿ. ಗ್ರಾಮದ ರೆಡ್ಡಿ ಬಡಾವಣೆಯಲ್ಲಿ ಹಿರಿಯರು, ಮಹಿಳೆಯರು ಸೇರಿ 2 ಅಂದದ ಗೊಂಬೆಗಳಿಗೆ ಮದುವೆ ಮಾಡಿಸಿದರು. ಇದು ನಿಜವಾದ ಮದುವೆ ಎಂಬುವಂತೆ ಇತ್ತು. ವಧೂವರರ ಮದುವೆಯ ಸಂಬಂಧ ನೋಡುವ ಶಾಸ್ತ್ರ, ನೀರು ಎರೆಯುವ, ಎಣ್ಣೆ ಹಚ್ಚುವ, ಭಾಷಣಿಕೆ, ಮದುವೆ ಸಮಾರಂಭ, ಮದುವೆ ಊಟ ಸೇರಿದಂತೆ ಎಲ್ಲಾ ವಿಧದ ಸಾಂಪ್ರದಾಯಿಕವಾಗಿ ಗೊಂಬೆಗಳಿಗೆ ಮದುವೆ ಮಾಡಿಸಲಾಯಿತು. ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಗೊಂಬೆಗಳ ಅದ್ದೂರಿ ಮೆರವಣಿಗೆ ಮಾಡುತ್ತಾ ಗ್ರಾಮದ ಹಲವು ದೇಗುಲಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಉತ್ತಮ ಮಳೆ ಆಗಲೆಂದು ಪ್ರಾರ್ಥನೆ ಸಲ್ಲಿಸಿದರು. ದಾರಿಯುದ್ದಕ್ಕೂ ಭಜನೆ ಹಾಗೂ ಪುರಂತ ಸೇವೆ ಮಾಡುತ್ತಾ ಪರಸ್ಪರ ನೀರು ಎರಚಿಕೊಳ್ಳುವ ಮೂಲಕ ಮಳೆಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ವೀರಶೆಟ್ಟಿ ಕಲ್ಲ, ಶಾಲಿವಾನ್ ಮಸಾಣೆ, ಬಸವರಾಜ ಹಿರಾಣೆ, ಸತೀಶ ಚನಮಲ್, ಕಲ್ಲಪ್ಪ ಹಲಿಪುರಗೆ, ಕಲ್ಯಾಣರಾವ ಬನ್ನಾಳೆ, ಆನಂದ ಬೆಳಕೇರೆ, ರಮೇಶ ಜಿಳ್ಳೆ, ವಿಶ್ವನಾಥ್ ಚನಮಲ್, ಬಸವರಾಜ ಕುರುಬಕೇಳಗೆ, ಈಶ್ವರ ಬನ್ನಾಳೆ, ಮಲ್ಲಿಕಾರ್ಜುನ ಮೈನಳೆ, ವಿಶ್ವನಾಥ ಹಿರಾಣೆ, ಪ್ರಭಾವತಿ ಚನಮಲ್, ಇಂದುಮತಿ ಅಲ್ಲೂರೆ, ಲಲಿತಾ ಹಿರಾಣೆ, ಹೇಮಾವತಿ ಕಲ್ಲ, ಶ್ರೀದೇವಿ ಚಾಮರಡ್ಡಿ, ಸವಿತಾ ಚನಮ್ಲಲ, ಸುಧಾರಾಣಿ ಬನ್ನಾಳೆ, ಹೇಮಾವತಿ ನಿನ್ನೆ, ಸುವರ್ಣ ಬನ್ನಾಳೆ, ಭಾಗ್ಯಶ್ರೀ ಕುರ್ಕೇಳಗೆ, ಗೌರಮ್ಮ ಹಿರಾಣೆ, ಹೇಮಾವತಿ ಕಲ್ಲ, ಗುಂಡಮ್ಮ ಚನಮಲ್ ಸೇರಿದಂತೆ ಗ್ರಾಮದ ಹಿರಿಯರು, ಮಹಿಳೆಯರು, ಯುವಕರು, ಮಕ್ಕಳು ಭಾಗವಹಿಸಿದ್ದರು. ಬಾರೋ ಮಣ್ಣ ಮಾತೆಯ ಮೊರೆಯ ಕೇಳೆಯ ಬರವನೀಗಲು ನೀರ ತಾರೆಯ. ಬಾರೋ ಬಾರೋ ಮಳೆರಾಯ, ಮಳೆರಾಯ ಮಳೆರಾಯ, ಮಹಾರಾಯ ಮಳೆರಾಯ. ಅಳಲು ನಮ್ಮ ಕಣ್ಗಳಲ್ಲಿ ನೀರಿಲ್ಲ, ಉಳಲು ಭೂಮಿಯಲ್ಲಿ ಬಿರುಕು ಮುಚ್ಚಿಲ್ಲ. ಪಶುಗಳದೋ ಮಾತಿಲ್ಲ, ಮಕ್ಕಳದೋ ನಗುವಿಲ್ಲ. ಜಲವೇ ಜೀವ ತಂತು ಲೋಕಕ್ಕೆ, ಓ ಮಳೆರಾಯ. ಬಾರೋ ಬಾರೋ ಮಳೆರಾಯ, ಮಳೆರಾಯ ಮಳೆರಾಯ, ಬಾರಯ್ಯ ಮಳೆರಾಯ.
ದೂರದ ಊರಲಿ ಅಕ್ಕ ತಂಗೇರು ತವರಿನ ಕಷ್ಟಕ್ಕೆ ಹರಕೆ ಹೊತ್ತರೋ ಅಣ್ಣ ಬೆಳೆದರೆ ಕೈ ತುಂಬ ಬಳೆಗಳು ಚೊಚ್ಚಲ ಹೆರಿಗೆಯ ಶ್ರೀಮಂತದ ಪದಗಳು ಕನಸುಗಳೆಲ್ಲ ಕನಸಲ್ಲೇ ಕಲ್ಲಾದವು ಉಸುರಿನ ಕೊನೆಗೂ ಗುಟುಕಿಲ್ಲದಂತಾದೆವು ನಮ್ಮಯ ತಪ್ಪು ಏನೇನೆಂದು ಗುಡುಗಿರಿ ಬೇಗನೆ ಬಂದು ನಮ್ಮೂರಲ್ಲಿ ಮಿಂಚಿರಿ ಎಲ್ಲಿ ಹೋದೆಯೋ ನೀ ಮೇಘರಾಜನೇ ये गाई चार पाँव का गाय है। ये गाई चार पाँव का गाय है। गाय के दूध कौन पीता है? गाय के दूध कौन पीता है? गाय के दूध राम लक्ष्मण पीता है। लक्ष्मण पीता है।
ಜಂಗಮ ಬಂದರೆ ಊರನ ಗಡಬು ಸುಳಿದ ಬಾಳೆಹಣ್ಣು ಎಡೆ ಮಾಡಿಕೊಂಡು ಊರನ ಗಡಬು ಸುಳಿದ ಬಾಳೆಹಣ್ಣು ಎಡೆ ಮಾಡಿಕೊಂಡು ಕಲ್ಲು ದೇವರನ್ನು ಉಳು 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 ಎನ್ನುವರೆಯ ಕಲ್ಲು ದೇವರನ್ನು ಉಳು 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 ಎನ್ನುವರೆಯ ಎಲ್ಲ ದೇವರು ಉಂಡವಲ್ಲ ನಿನಯ ಎಲ್ಲ ದೇವರು ಉಂಡವಲ್ಲ ನಿನಯ ಬಿಟ್ಟ ಸೂಳೆ ಉಳಿಸಬಲ್ಲ ನಿನಯ ಬಿಟ್ಟ ಸೂಳೆ ಉಳಿಸಬಲ್ಲ ನಿನಯ ಅವರನ್ನು ಕಡೆ ಬಾಗಿಲಲ್ಲಿ ನಿಲ್ಲಿಸಿ ಅವರನ್ನು ಕಲ್ಯಾಣದ ಕಡೆ ಬಾಗಿಲಲ್ಲಿ ನಿಲ್ಲಿಸಿ 12 ವರ್ಷದ ಹಳಿ ಚಪ್ಪಲಿಯಿಂದ ಹೊಡಿದ ಅಂತ निरंजन प्रभु ने बड़ा अरे वीरा ಮಿಂಚಿರಿ ಎಲ್ಲಿ ಹೋದೆಯೋ ನೀ ಮೇಘರಾಜನೇ
ಗ್ರಾಮದಿಂದ ಮಾತಾಡ್ತೀವಿ. ಹೋದ್ ಸರಿ ಬೆಳೆ ಬಿತ್ತೀವಿ, ಈ ಸರಿ ಬೆಳೆ ಬಿತ್ತಿಲ್ಲ, ಅದ್ರ ಕಡೆಯಿಂದ ಮಳೆ ಬರ್ತದೆ ಅಂತ ಹೇಳಿ ಗೊಂಬೆ ಮದುವೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಮುಂಜಾನೆ ಸುದ್ದಿ ಮದುವೆ ಯಾವ ಪ್ರಕಾರ ಮಾಡ್ತೀವಿ, ಆ ಪ್ರಕಾರ ಹೆಣ್ಣು ಗಂಡು ಹುಡುಗಿ ತಂದೆ ತಾಯಿ ಹೀಗಾಗಿ ಲಘು ಮಾಡ್ತಾ ಇದ್ದೀವಿ. ಸುತ್ತಿ ಎಣ್ಣೆ ಹಚ್ಚಿ ಅಲ್ಲಿಂದ ಇಲ್ಲಿಗೆ ಐರಾಣಿ ಕೊಡ ತೊಗೊಂಡು ಮಳೆ ಬರ್ತದೆ ಅಂತ ಹೇಳಿ ಹೊಂಟೀವಿ. ಐರಾಣಿ ಕೊಡ ಇಲ್ಲಿ ಭವಾನಿ ಗುಡಿದಾಗ ನಾವು ಅಕ್ಷತ ಹಾಕಿ ಲಗ್ನ ಯಾವ ಟೈಪ್ ಮಾಡ್ತೀವಿ ಆ ಟೈಪ್ ಮಾಡ್ಕೊಂಡು ಬಂದಿದ್ದೀವಿ. ಅಂದ್ರೆ ಏನೇನು ಮಾಡ್ರಿ ನಿನ್ನೆ ಇವತ್ತಿನ ತನ ಏನೇನಾಯ್ತು? ಬಾಸಿಂಗಿ ಹಾಕಿವಿ, ಕುಕಮ್ ಹಚ್ಚಿವಿ. ಯಾವ ಟೈಪ್ ಒಂದು ಮನುಷ್ಯರದ್ದು ಲಗ್ನ ಯಾವ ಟೈಪ್ ಮಾಡ್ತೀವಿ ಆ ಟೈಪ್ ನಾವು ಗೊಂಬೆ ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ಅಂದ್ರೆ ಹಿಂಗೆ ಮಾಡೋದ್ರಿಂದ ಏನು ಪ್ರಯೋಜನ, ಅದು ಏನಾಯ್ತು ನಿಮ್ಗೆ? ನಮ್ಮ ಮಳೆ ಹಿಂಗೆ ಮಾಡೋದ್ರಿಂದ ನಮ್ದು ಮಳೆ ಬರ್ತದೆ ನಂಬಿಕೆ ಇದೆ. ಹಿಂದಿಂದ ಹಿಡಿದು ಪಾಲಿಸ್ಕೊಂಡು ಬಂದಿರೋದು ಇದು. ಇವಾಗೂ ನಾವು ಮುಂದೆ ಹಂಗೆ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದೀವಿ. ಮಳೆ ಆಗ್ತಿತ್ತು. ಈ ತಿಂಗಳು ಈ ವರ್ಷ ಈ ತಿಂಗಳು ನಾವು ಜಡಿ ಹೊಡೆದು ಕಸಾಬನ್ನು ತೆಗಿತೀವಿ, ತೆಗಿ ಕಳೆದಿದ್ದೀವಿ. ಆ ಮಳೆ ಬರಬೇಕಂತೇಳಿ ನಾವು ಗೊಂಬೆ ಮದುವೆ ಪ್ರತಿ ವರ್ಷ ನಂಬಿಕೆಯಿಂದ ಹ್ಯಾಂಗೆ ಮಾಡ್ತೀವಿ. ಈ ವರ್ಷ ಮಾಡಿದ್ದೀವಿ. ಮುಂದಿನ ದಿವಸ ಭಾಷಂತಿ ಕಾರ್ಯಕ್ರಮ ಮಾಡೀವಿ. ಈ ವರ್ಷ ಮದುವೆ ಮಾಡೀವಿ. ಮತ್ತು ಅಲ್ಲಿನಿಂದ ದೇವ್ರ ಕರಿ ತಗೊಂಡು ಬಂದು ಇಲ್ಲಿ ಮನೆಗಳಿಗೆಲ್ಲ ಅಕ್ಷತೆ ಹಾಕಿ ಅವು ಮದುವೆ ಕಾಡೋದು. ಯಾಕೆ ಮಾಡ್ಲತ್ತೀವಿ ಅಂದ್ರೆ ಒಂದು ಸಂಪ್ರದಾಯ ಇಟ್ಕೊಂಡು ಕಸಿಂದು ಈಗ ಹಿರುಗಳು ಏನು ಮಾಡ್ತಾರಲ್ಲ ಆ ಪ್ರಕಾರ ಮನೆಗೆ ಹೋಗಿ ಒಂದು ಕನ್ಯಾದಾನ ಮಾಡಿಸ್ಕೊಂಡು ಅದು ನೆಂಟಸ್ತಾನ ನೋಡಿ ಬಂದೆವು. ನೆಂಟಸ್ತಾನ ನೋಡಿ ಬಂದ ಮೇಲೆ ಅವ್ರಿಗೆ ಒಪ್ಪಿಗೆ ಆಯಿತು, ನಮ್ಗೆ ಒಪ್ಪಿಗೆ ಆಯಿತು. ಆಗಿದ ಮೇಲೆ ಗಟ್ಟು ಮಾಡಿದೆವು. ಗಟ್ಟು ಮಾಡಿ ಕಸಿಂದು ಕೂಕಮ್ ಹಚ್ಬೇಕಂತೇಳಿ ಹಿಂದಿಂದ ಏನು ಶಾಸ್ತ್ರ ಅದ ಅಷ್ಟು ಎಲ್ಲ ನಾವು ಹಳಿದು ಏನು ಮಾಡ್ತಾರಲ್ಲ ಹಿರುಗಳು ಹಚ್ಚಿ ಪ್ರಕಾರ ಕೂಕಮ್ ಹಚ್ಚೋದು, ಬಾಸುಣಿಕೆ ಹಾಕೋದು ಮತ್ತು ಎಣ್ಣೆ ಹಚ್ಚೋದು ಇದು ಮಾಡಿ ಆಮೇಲೆ ಬೀಗೂರು ಅಂತೇಳಿ ಬೀಗೂರು ಮಾಡಿದ್ದೆವು. ಬೀಗೂರು ಮಾಡ್ಕೊಂಡು ಅವ್ರಿಗೆ ಇವ್ರಿಗೆ ಇವ್ರದವ್ರಿಗೆ ಬಟ್ಟೆ ಇದು ಮಾಡ್ಕೊಂಡು ಕಸಿಂದು ರಾತ್ರಿ ಎಲ್ಲ ಊಟ ಕೊಟ್ಟೆವು. ಮತ್ತು ಮುಂಜಾನೆ ಎದ್ದು ಕಸಿಂದು ಮತ್ತೆಲ್ಲ ಸುತ್ತಿ ಎಲ್ಲರೂ ಎಣ್ಣೆ ಹಚ್ಚಿ ಬಟ್ಟೆ ಮಾಡಿ ದೇವರಿಗೆಲ್ಲ ಮನೆಗೆ ಅಲ್ಲೈ ಹಬ್ಬನೂ ಇದೆ. ಅದರ ಸಲುವಾಗಿ ಅದು ಅಲ್ಲೈ ಬೀರನ್ನು ಆಶ್ರೋಜ ಇರಬೇಕು, ದೇವ್ರ ಆಶ್ರೋಜ ಇರಬೇಕು ಅಂತ ನಾವು ಎಲ್ಲ ದೇವರಿಗೆ ನವದಿ ಕೊಟ್ಟು ಕಸಿಂದ ಉಡಿ ತುಂಬೋದು. ಭವಾನಿ ಮಂದಿರಕ್ಕೆ ಬಂದು ಅಲ್ಲೆಲ್ಲ ಹಾಲು ತಗೊಂಡು ಇಟ್ಟು ಕಸಿಂದು ಅಕ್ಷಂತಿ ಹಾಕಿ ಆಮೇಲೆ ಹುಡುಗರು ಹುಡುಗಿಯರು ತಾಯಿಂದೇರು ತಂದಿದೇರು ಎಲ್ಲರೂ ಊರು ಓಣಿದು ಹುಡುಗರು ಎಲ್ಲರೂ ಕೂಡ ಒಂದು ಮನಸ್ಸಿನಿಂದ ಮಾಡ್ಬೇಕಂತೇಳಿ ವಿಚ್ಚ ಇಟ್ಕೊಂಡು ಊಟಕ್ಕೂ ಇದು ಮನೆಗೆ ಯಾವ ಟೈಪ್ ಮಾಡ್ತಾರೆ ಆ ಟೈಪ್ ಕೊಟ್ಟು ಮಲ್ಲಿಕಾರ್ಜುನ್ ಕೋರೆ ಕಟಕ್ ಚಿಂಚೋಳಿ. ನಾವು ಮಳೆ ಆಗಿಲ್ಲ. ಹೋದ ವರ್ಷ ಮಳೆ ಬಿತ್ತಲಿಕ್ಕೆಲ್ಲ ಸರಿಯಾಗಿತ್ತು. ಈ ವರ್ಷ ಮಳೆ ಬಂದಿಲ್ಲ. ಅದ್ರ ಸಲುವಾಗಿ ನಾವು ರಾತ್ರಿ ಬಾಸುಂಗಿ ಕುಕಮ್ ಹಚ್ಚೋದು, ಎಣ್ಣೆ ಹಚ್ಚೋದು, ಒಂದು 15 ಕಿಲೋ ಅಕ್ಕಿ ಹಾಕಿ ಬಂದು ಜನರಿಗೆಲ್ಲ ಊಟ ಮಾಡಿಸಿದೆವು. ಈಗ ಒಂದು 25 kg ಹುಗ್ಗಿ ಮಾಡಿದೆವು. ಅರ್ಧ ಕುಂಟಲ್ಲು ಅನ್ನ ಮಾಡಿದ್ದೆವು. ಎಲ್ಲರಿಗೂ ಊಟಕ್ಕೆ ಹೇಳಿದೆವು. ಈಗ ಭವಾನಿ ಗುಡಿ ಹಾಲಿ ಗುಗ್ಗು ತಂದು ಮತ್ತು ಮುಂಚೆ ಎಣ್ಣೆ ಹಚ್ಚಿ ಹಾಲು ಗುಗ್ಗು ತಂದು ಮತ್ತು ಭವಾನಿ ಗುಡಿಗೆ ಅಕ್ಷಂತಿ ಹಾಕಿ ಈಗೆಲ್ಲ ಜನರೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ನೀರು ಆಡ್ಲತ್ತಾರ. ಮಳೆ ಬರ್ತದೇನೋ ಅಂತ ನಮ್ಗೆ ಭರವಸೆ ಅದ, ನಂಬಿಕೆ ಅದ. ಮ್ಯಾಲ ಮೇಘರಾಜರ ಕುಂತಾನ ಮನೆಗೆ ಹೋಗತ್ತಾನ, ನಮಗೆ ಕಳಿಸಿ ಕಳಿಸ್ಬೇಕು ಈಟ ನಮ್ಮ ಆಸೆ. ಅಂದ್ರೆ ಇವತ್ತು ಊರಾಗ ಏನೇನು ಮಾಡಿದ್ರಿ? ಇವತ್ತು ಊರು ಪೂರ ಎಷ್ಟು ದೇವ್ರ ಅದ ಅಷ್ಟು ದೇವರಿಗೆಲ್ಲ ಹೂವಿನ ಸರ, ದಂಡಿ, ನೌದಿ ಎಲ್ಲ ಕೊಟ್ಟಿದ್ದೆವು. ಬೀರು ಎಲ್ಲ ನೌದಿ ಕೊಟ್ಟಿದ್ದೆವು. ಏನು ಮಾಡೋದು ನಮ್ಮ ಸಂಪ್ರದಾಯ ಪ್ರಕಾರ ನಾವು ಎಲ್ಲ ಮಾಡಿದ್ದೆವು. ಮಳೆ ಬರ್ತದೆ ಎಂಬುದು ನಂಬಿಕೆ ಇದೆ. ಅದಕ್ಕೆ ಎಲ್ಲರೂ ಕಲ್ತು ನೀರು ಆಡೋದು. ಮೇಘರಾಜ ಕರ್ಸ್ಕೊಂಬ ಕಡೆ ಏನದ ಅಂದ್ರೆ ನೀರು ಆಡೋದು. ಅಂದ್ರೆ ಈಗ ಇದು ರೈತರಿಗೆ ಮಳೆ ಬರ್ತಂತ ಒಂದು ನಂಬಿಕೆ ಅದ ಕಡೆ ಮಾಡ್ಲತ್ತೆ. ಈಗ ಮಳೆ ಇದ್ರ ಪ್ರಕಾರ ಈ ವರ್ಷ ಆಗಿಲ್ಲ. ಆಗಿಲ್ಲ. ಆಗಲ ಕಡೆಯಿಂದ ಇದು ನೀರು ಆಡೋದು, ಮದುವೆ ಮಾಡೋದು. ಇನ್ನ ಬಿತ್ತಣಿಕೆ ಅದು ಆಗಿಲ್ಲ ಊರಾಗ. ಏನು ಬಿತ್ತಣಿಕೆ ಮನೆಗಿನ ಕೂಡಿಗೆ ಹೊರಗೆ ಬಂದಿಲ್ಲ ಅಂತ ಹೇಳಿ